ಗೊತ್ತಾಯ್ತು ಲೇಟ್ ಐತಿ ವೀಡಿಯೋ ಬರ್ದಂಗೆ ಅಂತ ಹೋಗ್ತೀವಿ ಮೆಟ್ರಲ್ಲೂ ಮತ್ತೆ ಅರ್ಜೆಂಟಾ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂತ ಅಂದ್ಕೊಳ್ತಾ ಇದ್ದೀರಾ ಅಲ್ವಾ? ಏನಿದು ಬ್ಲೌಸ್ ಐರನ್ ಮಾಡ್ತಾ ಇದ್ದೀನಿ. ಇಷ್ಟು ಪುಟ್ಟು ಬ್ಲೌಸು ಯಾರಿಗೆ ಅಂತ ಅಂದ್ಕೊಳ್ಬೇಡಿ. ಈ ಬ್ಲೌಸು ಬಂದು ನಂದೇನೆ ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಈ ಬಟ್ಟೆಯಲ್ಲಿ. ಸೊ ನೋಡಿ, ನಾನು 9th ಸ್ಟ್ಯಾಂಡರ್ಡ್ ಅನಿಸುತ್ತೆ ಆಗ ಏನಕ್ಕೆ ಇಷ್ಟು ಇಯರ್ಸ್ ಈ ಬಟ್ಟೆನ ಎತ್ತಿಟ್ಕೊಂಡಿದ್ದೀನಿ ಅಂದರೆ, ಈ ಲಂಗಾವೋಣಿ ಸ್ಪೆಸಿಫಿಕ್ಕಾಗಿ ನನಗೆ ತುಂಬಾ ಫೇವ್ರೇಟು. ಹಾಗೆ ಅಪ್ಪನ ಕೊನೆ ಬಟ್ಟೆ ನನಗೆ ಕೊಡಿಸಿರೋದು. ಅಪ್ಪ ಈ ಬಟ್ಟೆ ಕೊಡಿಸಿ ಸ್ವಲ್ಪ ದಿನಗಳಾದಮೇಲೆ ನಮ್ಮ ಒಟ್ಟಿಗೆ ಇರಲಿಲ್ಲ. ಸೊ ಅಪ್ಪನ ಮಿಸ್ ಮಾಡ್ಕೊಂಡಿದ್ದು, ಅಪ್ಪನ ನೆನಪು ಅಂದ್ಬಿಟ್ಟು ಈ ಬಟ್ಟೆನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಬಟ್ಟೆ ಕೊಡಿಸ್ಕೊಳ್ಳೋಕ್ಕೂ ತುಂಬ ಹಠ ಮಾಡಿದ್ದೆ. ಆಗ ಅಲ್ಲಿ ನಾನು ಒಂದು ಫೆಸ್ಟಿವಲಿಗೆ, ದೊಡ್ಡ ಫೆಸ್ಟಿವಲ್ಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಆ ಟೈಮಲ್ಲಿ ನನಗೆ ಇದೇ ಕಲರು ನಮ್ಮೂರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಫೇಮಸ್ಸು ಆಂಜಿನಪ್ಪ ಸಿಲ್ಕ್ ಅಂದರೆ ರೇಷ್ಮೆ ಬಟ್ಟೆಗೆ, ಅದೇ ಅಂಗಡಿಯಲ್ಲೇ ಬೇಕು ಅಂತ ಹೇಳಿ. ಹಾಗೆ ಈ ದಾವಣಿಗೆ ಟಿಶ್ಯೂ ಆಗೆಲ್ಲ ಸಿಗ್ತಿರ್ಲಿಲ್ಲ. ಟಿಶ್ಯೂ ದಾವಣಿ ಬೇಕು ಅಂತ ಚಿಕ್ಕಪೇಟೆಗೆ ಕರ್ಕೊಂಬಂದಪ್ಪ. ಅವತ್ತೆಲ್ಲ ಹುಡುಕಿ ಒನ್ ಡೇ ಅಲ್ಲಿ ಈ ಸ್ಟಿಚಿಂಗ್ ಮಾಡಿಸಿ. ಸೊ ಹಂಗಾಗಿ ಅಪ್ಪನಿಗೆ ತುಂಬಾ ಇಷ್ಟ ನಾನಂದರೆ. ಅಪ್ಪನ ಕೊನೆ ಬಟ್ಟೆ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಇವತ್ತು ಇದನ್ನು ಏನಕ್ಕೆ ತೆಗೆದು ಐರನ್ ಮಾಡ್ತಾಯಿದ್ದೀನಿ ಅಂತ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ನೋಡಿ ಎಷ್ಟು ವರ್ಷ ಎತ್ತಿಟ್ಟಿದ್ರು, ಎಷ್ಟು ಚೆನ್ನಾಗಿದೆ. ಇಷ್ಟು ವರ್ಷ ಇದನ್ನು ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೆ. ಸೊ ನೋಡಿ, ಫೈನಲಿ ರೆಡಿ ಆದೆ. ನನ್ನ ಔಟ್ಲುಕ್ಕು ತುಂಬ ಅರ್ಜೆಂಟಾಗಿ ಬ್ಯುಸಿಯಾಗಿ ಲೈಟ್ ಹಾಕೋಣ, ಸ್ವಲ್ಪ ಆದರೂ ಚೆನ್ನಾಗಿ ಕಾಣಬೇಕಲ್ವ. ಸೊ ಫೈನಲ್ ಲುಕ್, ನಾ ಬ್ಯಾಗಕ್ಕೆ ಅಂತ ರೆಸ್ಪೆಕ್ಟ್ ಅದು. ಸೊ ಫೈನಲ್ ಆಗಿ ನೋಡಿ ರೆಡಿ ಆಗಿದ್ದೀವಿ. ನಾನು ನನ್ನ ಚಿಕ್ಕ ಮಗ ಹೋಗ್ತಾಯಿದ್ದೀನಿ. ಸೊ ಅವ್ನು ಬರೋದಿಲ್ಲ. ತುಂಬ ಖುಷಿಯಲ್ಲಿದ್ದೀವಿ ನಾವೆಲ್ಲರೂ. ಸೊ ಏನು ಖುಷಿ ಏನಂತ ಎಲ್ಲನೂ ಕೂಡ ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ. ಬನ್ನೀಗ ಹೊರಡ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತಲೂ ನಾನು ಹೋಗ್ತಾ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ಗೋ, ಹೋಗೋಣ ಬನ್ನಿ. ಇದಕ್ಕೂ ಬ್ಯಾಗ್ ಅದಿ ಪೈಸಸ್ ನಮ್ಮಂಗಾರಿ. ಬಾಯ್. ತಿನ್ಪು ಆಲೂ ಪರೋಟ. ಫೈನಲಿ ಹೊರಟಿದ್ದೀವಿ. ಯಾರೆಲ್ಲ ಎಲ್ಲಿಗೆ ಅಂದ್ಬಿಟ್ಟು ಹೇಳ್ತೀನಿ. ನಾನು ದೊಡ್ಡಮ್ಮನ ಪಿಕಪ್ ಮಾಡಿಕೊಂಡು ಆಂಟಿ ಮನೆಗೆ ಬಂದ್ವಿ. ಆಂಟಿ ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಸಿಸ್ಟರ್ ಲತಾ ಬಂದಿದ್ಲು. ಲತನ ಮಕ್ಕಳು, ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಇಷ್ಟು ಜನ ಹೊರಡ್ತಾ ಇದ್ವಿ. ಆಂಟಿ ಮನೆಯಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಅಡುಗೆ ಮಾಡಿದ್ರೆ ಆಂಟಿ ಊಟ ಮುಗಿಸ್ಕೊಂಡು ಹೋಗೋಣ, ಬಿಸಿಲಿದೆ ಅಂದ್ಬಿಟ್ಟು. ಮಕ್ಕಳೆಲ್ಲ ಇದ್ದಾರಲ್ವ, ಹಂಗಾಗಿ. ಸೊ ಈ ಬಿಸಿಲಲ್ಲಿ ಆಟೋ ಬಸ್ಸಲ್ಲೆಲ್ಲ ಓಡಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ನಮ್ಮ ಇನ್ನೊಬ್ಬ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೀವಿ, ಶ್ವೇತನ ಮನೆಗೆ. ಹಾಗೆ ನಾವು ಡೈರೆಕ್ಟು ಶ್ವೇತನ ಮನೆಗೆ ಕ್ಯಾಬಲ್ಲಿ ಹೋಗ್ತಿಲ್ಲ, ಮೆಟ್ರೋಲ್ಲಿ ಹೋಗೋಣ ಅಂದ್ಬಿಟ್ಟು ಮೆಟ್ರೋ ಸ್ಟೇಷನ್ವರೆಗೂ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ. ಮಕ್ಕಳಿದ್ದಾರೆ, ಮೆಟ್ರೋ ಅಂದರೆ ಇಷ್ಟಪಡ್ತಾರೆ ಅಂದ್ಬಿಟ್ಟು. ಹಾಗೆ ನಮ್ಮ ಮಕ್ಕಳಿಬ್ರು ಇದುವರೆಗೂ ಮೆಟ್ರೋ ಹತ್ತೋ ಚಾನ್ಸೇ ಸಿಕ್ಕಿಲ್ಲ ಅವರಿಗೆ. ಹಂಗಾಗಿ ಚಿಕ್ಕವನಿಗೆ ಇಷ್ಟ. ಹಂಗಾಗಿಬಿಟ್ಟು ಚೆನ್ನಾಗಿರುತ್ತೆ ಮೆಟ್ರೋಲ್ಲಿ, ಬೇಗನೆ ರೀಚ್ ಆಗ್ಬೋದು. ನಮ್ಮ ಸಿಸ್ಟರ್ ಮನೆಗೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋದು. ಹಂಗಾಗ್ಬಿಟ್ಟು ಡೈರೆಕ್ಟ್ ಅಲ್ಲೇ ಹೋಗಿ ಇಳಿತೀವಿ, ರಿಸ್ಕ್ ಇರಲ್ಲ ಅಂದ್ಬಿಟ್ಟು. ನಾವು ಹೋಗ್ತಾ ಇರೋದು ಬಂದು ಬನಶಂಕರಿ ಬಿಟ್ಟು ಮುಂದೆ ಸಾರಕ್ಕಿ ಅಂತ ಬರುತ್ತೆ, ಆ ಏರಿಯಾಗೆ ಹೋಗ್ತಾ ಇರೋದು. ಸ್ವಲ್ಪ ಬಸ್ಸಲ್ಲಾದರೆ 1 ಅವರ್ 1.5 ಅವರ್ ಆಗಿಬಿಡುತ್ತೆ ಜರ್ನಿ. ಮೆಟ್ರೋಲಾದರೆ ಬೇಗನೆ ರೀಚ್ ಆಗ್ಬೋದು ಅಂದ್ಬಿಟ್ಟು ನಾನು, ಲತಾ, ಹಾಗೆ ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ, ನಮ್ಮ ಲತನ ಮಕ್ಕಳು, ನನ್ನ ಮಗನಲ್ಲಿ ಒಬ್ಬ ಬಂದಿದ್ದಾನೆ ಚಿಕ್ಕವನು. ಸೊ ದೊಡ್ಡವನು ಬಂದಿಲ್ಲ. ನನಗೆ ಏನಂದರೆ ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ಆಗಿಂದನೂ ಒಬ್ಬಳೇ ಓಡಾಡಿ ಅಭ್ಯಾಸನೇ ಇಲ್ಲ. ಅವ್ರ ಜೊತೆನೇ ಎಲ್ಲಿಗೆ ಹೋಗ್ಬೇಕಾದ್ರೂ ಸಿಂಗಲಾಗಿ ಹೋಗಿ ನನಗೆ ಅಭ್ಯಾಸ ಇಲ್ಲ. ಹಂಗಾಗ್ಬಿಟ್ಟು ಈಗಲೂ ಅಷ್ಟೇ ನನಗೆ ಅದನ್ನು ಅಭ್ಯಾಸ ಮಾಡ್ಕೊಳಕ್ಕಾಗ್ತಾನೇ ಇಲ್ಲ.
Agtiga pala. Importante. Hindi na to niya kada na kung pa sinama na. Yata na ಊರಿಗೆ ಇರ್ತಿ. ಯಮ್ಮ ಹಾಕಿ ಮಾತಾಡ್ಸೋದು ಒಳ್ಳೆ ಮಗು ಚಾನ್ಸ್. ನೋಡಿದ್ರಲ್ಲ ಲಿಫ್ಟಲ್ಲಿ ಹತ್ತಾಗ ಅವನು ಎಷ್ಟೆಲ್ಲ ಆಟ ಆಡಿಸ್ತಾನೆ ನನ್ನ ಚಿಕ್ಕ ಮಗ. ಹಾಗೆ ಅವನಿದ್ರೆ ಚೆನ್ನಾಗಿರುತ್ತೆ, ಅವ್ನು ನಗ್ಸೋಕ್ಕೆ ಟ್ರೈ ಮಾಡ್ತಾನೆ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅವನಂದರೆ ಇಷ್ಟನೇ. ನಮ್ಮ ದೊಡ್ಡಮ್ಮನಿಗಾಗಿರ್ಬೋದು, ನಮ್ಮ ಆಂಟಿಗೆ, ಹಾಗೆ ಎಕ್ಸ್ಪೆಷಲಿ ನಮ್ಮ ದೊಡ್ಡಣ್ಣನಿಗೆ, ನಮ್ಮ ಅತ್ತಿಗೆಗೆ ಎಲ್ಲರಿಗೂ ಇಷ್ಟನೇ. ಅವನಿಗೂ ಕೋಪ ಬಂದರೆ ಮಾತ್ರ ತುಂಬಾ ಬೇಗ ಕೋಪ ಹೋಗಲ್ಲ, ಅಷ್ಟೇ ನಗ್ನಗ್ತಾ ಇರ್ತಾನೆ, ಎಲ್ಲರೂ ನಗ್ಸೋಕ್ಕೆ ಟ್ರೈ ಮಾಡ್ತಾನೆ. ಸೇಮ್ ನಾನು ನಮ್ಮ ಯಜಮಾನ್ರ ಥರನೇ, ಅವನು ಎಲ್ಲಿದ್ದರೆ ಅಲ್ಲೆಲ್ಲರೂ ನಗ್ತಾ ಇರಬೇಕು ಅಂತ ಅಷ್ಟೇ ಅವನ ಉದ್ದೇಶ. ರೈಲು ಈಗ ಜಯಪ್ರಕಾಶ ನಗರಕ್ಕೆ ತಲುಪಲಿದೆ. ಬಾಗಿಲುಗಳು ಫೈನಲಿ ನಾವು ಇಳಿಬೇಕಾದಂಥ ಸ್ಟಾಪ್ ಇನ್ನೊಂದು ಸ್ಟಾಪ್ ಇದೆ, ರೀಚ್ ಆದ್ವಿ. ತುಂಬಾ ರಶ್ ಇದೆ ಮೆಟ್ರೋಲಿ, ಯಾಕಂತ ಗೊತ್ತಿಲ್ಲ, ವೀಕೆಂಡ್ ಅನ್ಸುತ್ತಲ್ವ, ಹಂಗಾಗ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಸುತ್ತಾಡೋಕ್ಕೆ ಇವಾಗ ಚೂಸ್ ಮಾಡೋದೇ ಮೆಟ್ರೋ, ಯಾಕಂದರೆ ಸೇಫಾಗಿರುತ್ತೆ, ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಓಡಾಡ್ಬೋದು ಅಂತ. ನೋಡಿ ಇಲ್ಲಿ ನಾನು ನನ್ನ ಲತಾ ಏನೋ ಒಂದು ತೀಟೆ ಕೆಲಸನ ಮಾಡ್ತಾಯಿದ್ದೀವಿ. ನಮಗೆ ಇನ್ನೂ ಚೈಲ್ಡ್ ಹ್ಯಾಬಿಟ್ ಹೋಗಿಲ್ಲ. ನಾವು ಮೆಟ್ರೋಗೆ ಬಂದಿದ್ದೀವಿ ಅಂದರೆ ನಮ್ಮ ಒಂದು ಮೆಮೊರಿ ಕೂಡ ಇಲ್ಲಿ ಉಳ್ಕೊಳ್ಬೇಕಲ್ಲ ಅಂದ್ಬಿಟ್ಟು ಏನೋ ಒಂದು ತೀಟ್ಲೆ ಕೆಲಸನ ಮಾಡೋಕ್ಕೆ ಹೋದ್ವಿ. ಬಟ್ ಅದು ಆಗಿಲ್ಲ, ಸಿಕ್ಕಾಕೊಂಡ್ಬಿಟ್ವಿ. ಓಕೆ, ನಮಗೆ ಏನಂದರೆ ಆ ಟೈಮಿಗೆ ನಮ್ಗೆ ಏನು ಅನಿಸುತ್ತೆ ಅದನ್ನ ಮಾಡಬೇಕು. ನಾನು ಇವಳು ಚಿಕ್ಕವರಿದ್ದಾಗಿಂದನೂ ತುಂಬ ತೀಟ್ಲೆ ಮಾಡ್ತಿದ್ವಿ. ಇವಳು ನಾನಿಬ್ರೂ ಅಷ್ಟೇ ಜೊತೆ, ಯಾಕಂದರೆ ನನಗೂ ಅವಳಿಗೂ ತುಂಬಾ ಗ್ಯಾಪ್ ಇಲ್ಲ, ಇಬ್ಬರು ಒಂದೇ ಏಜ್ನವರು. ಜೊತೆಯಲ್ಲೇ ನಾನು ಅವಳು 1 ಮಂತ್ ಏನೋ ಡಿಫ್ರೆನ್ಸ್ ನನಗೂ ಅವಳಿಗೂ, ಜೊತೆಯಲ್ಲಿ ಹುಟ್ಟಿದ್ವಿ. ಸೊ ಆಗಿಲ್ಲ, ಫೇಲ್ಯೂರ್ ಆಗಿಬಿಡ್ತು, ಗೊತ್ತಾಗ್ಬಿಡ್ತು. ಅಲ್ಲಿ ಕೇಳಿದ್ರು ಅವ್ರು, ಯಾಕೆ ನೀವಿಬ್ರು ಹಿಂಗೆ ಆಡ್ತಿದ್ದೀರಾ ಅಂದ್ಬಿಟ್ಟು. ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಾವು ಇರೋದು ಹೀಗೇ. ಅಲ್ಲಿ ಆ ಕ್ಷಣಕ್ಕೆ ಸ್ವಲ್ಪ ಹೊತ್ತು ನಾವು ನಗಬೇಕಷ್ಟೇ. ಫೈನಲಿ ಬಂದ್ವಿ ನಮ್ಮ ತಂಗಿ ಮನೆಗೆ. ಬರೋ ಅಷ್ಟೊತ್ತಿಗೆ ಪಾಪ ಅವಳು ವೆಯ್ಟ್ ಮಾಡ್ತಿದ್ಲು. ಬಂದಿದೆ. ನಮ್ಮ 2ನೇ ಅಕ್ಕ ಕಾಲ್ ಮಾಡಿದ್ಲು, ನಮ್ಮ 2ನೇ ಅಕ್ಕ. ಹಾಗೆ ಅವ್ರ ಅತ್ತೆ ಅಂದರೆ ನಮ್ಮ ಯಜಮಾನ್ರವರ ಚಿಕ್ಕಮ್ಮ ಆಗಬೇಕು. ಎಲ್ಲರೂ ವೀಡಿಯೋ ಕಾಲಲ್ಲಿ ಮಾತಾಡಿಬಿಟ್ಟು ನನ್ನ ಪುಟಾಣಿ ಮಗಳಿಗೆ ರೆಡಿ ಮಾಡಿದೆ. ನಾನೇ ನನ್ನ ಕೈಯಾರೆ ನೋಡಿ ಲಂಗ ಓಣಿನ ಏನಕ್ಕೆ ನಾನು ಐರನ್ ಮಾಡ್ಕೊಂಬಂದೆ ಅಂದರೆ ಅವಳಿಗೋಸ್ಕರನೇ. ಅವಳು ಈಗ ಋಷಂತಿ ಆಗಿದ್ದಾಳೆ. ಸೊ ಅದನ್ನು ಹೇಗೆ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಋಷಂತಿ ಅಂತ ನಾವು ನಮ್ಮ ಭಾಷೆಯಲ್ಲೇ ಅಂತೀವಿ, ಬೇರೆ ಥರ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಅವಳಿಗೆ ಬಂದು ಇನ್ನು ಅವಳೀಗ 5th ಪಾಸಾಗಿ 6th ಹೋಗಿದ್ದಾಳೆ. ಇನ್ನು ಪುಟ್ಟ ಚಿಕ್ಕ ಹುಡುಗಿ, ಏನು ಮಾಡೋಕ್ಕಾಗಲ್ಲ. ಆ ಖುಷಿಯಲ್ಲಿ ನೋಡಿ ನೈಟ್ ಗೊತ್ತಾಯಿತು, ನಿನ್ನೆ ನೈಟು. ಅವಳು ಶುಕ್ರವಾರ ಗೊತ್ತಾಗಿದ್ದು, ನಾವು ಶನಿವಾರ ಬೆಳಗ್ಗೆನೇ ಹೊರಟು ಎಲ್ಲರೂ ಬಂದ್ವಿ ನೋಡೋಕ್ಕೆ ಅಂತ. ನಮ್ಮ ಮನೆಯಲ್ಲಿ ಈ ಥರ ಆದರೆ ನಾವು ಎಲ್ಲರೂ ನೋಡೋಕ್ಕೆ ಬರ್ತೀವಿ, ಸ್ವೀಟು ಆ ಥರ ಎಲ್ಲ ತೊಗೊಂಡು. ಸೊ ನಾನು ಎತ್ತಿಟ್ಟಿದ್ದೀವಿ ಬಟ್ಟೆ ಅವಳಿಗೆ ಹಾಕಬೇಕು ಅಂದ್ಬಿಟ್ಟು. ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಅಲ್ವಾ, ನನ್ನ ತಂಗಿ ಮಕ್ಕಳೇ ನನ್ನ ಮಕ್ಕಳು ಅಂತಲೇ ನಾನು ಅಂದ್ಕೊಂಡಿರೋದು. ನಮ್ಮ ಮನೆ 7 ಜನ ಅಕ್ಕ ತಂಗಿದಿರಿಗೆ 2 ಹೆಣ್ಮಕ್ಳಿರೋದು. ಲತನ ಮಗಳು ಚಿಕ್ಕವಳು, ಶ್ವೇತನ ಮಗಳು ಇವಳು ದೊಡ್ಡವಳು. ಸೊ ನನ್ನ ಲಂಗ ಓಣಿ ಅವ್ರ ತಾತಂದು ಅಂದ್ಕೊಂಡ್ಲಿ, ನಮ್ಮ ಅಪ್ಪನ ಕೊಡಿಸಿದ್ದಂಥ ಸಿಹಿ ನೆನಪಿನ ಲಂಗ ಓಣಿನ ಅವಳಿಗೆ ಐರನ್ ಮಾಡಿಕೊಂಡು ತೊಗೊಂಡು ಬಂದು ಅವಳಲ್ಲಿ ಹಾಕಿ ನಾನು ಖುಷಿನ ಪಟ್ಟೆ. ಎಷ್ಟು ದಿವಸ ಆದರೂ ಎತ್ತಿಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಯಾವುದು ಶಾಶ್ವತ ಅಲ್ಲ. ಇರೋವರೆಗೂ ಎಲ್ಲರ ಜೊತೆ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅನ್ನೋ ಪಾಲಿಸಿ ನಂದು. ಸೊ ತುಂಬ ಮುದ್ದಾಗಿ ದೂರ మధ్యలో నిలిపెట్టు. రారా నిల్చుకోరా. అరే ఇటు గుద్దే పంచోకి నేను నువ్వు ಶ್ವೇತ ಒಟ್ಟಿಗೆ. ಸೊ ಫೈನಲಿ ನಮ್ಮ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡಿದ್ದಾದಮೇಲೆ ಮಗುನ ಕೂರಿಸ್ತಾ ಇದ್ದೀವಿ. ಈಗ
ನಮ್ಮ ಮನೆಯಲ್ಲಿ ಗುಡಿಸ್ಲೆಲ್ಲ ಹಾಕೋದಿಲ್ಲ. ಏನಂತೀವಿ ನಾವು, ನನಗೆ ಕನ್ನಡದಲ್ಲಿ ಹೇಳೋಕ್ಕೆ ಬರಲ್ಲ, ಕ್ಷಮೆ ಇರಲಿ, ಅರ್ಥ ಆಗೋರಿಗೆ ಅರ್ಥ ಮಾಡ್ಕೊಳ್ಳಿ. ನಾವು ನಲ್ಗು ಅಂತ ಹಾಕ್ತೀವಿ, ನಲ್ಗು ಅಂತ. ಬಟ್ ಇದು ಆ ಥರ ಕೂರಿಸ್ತಿರೋದಲ್ಲ. ಆ ಥರ ಕೂರಿಸೋದಂದರೆ 4 ಮೂಲೆಯಲ್ಲಿ 4 ದೀಪದ ಕಂಬಗಳನ್ನ ಇಟ್ಟು ಅದಕ್ಕೆ ದಾರ ಸುತ್ತಿ ಅದರೊಳಗಡೆ ಮಣೆ ಹಾಕ್ಬಿಟ್ಟು ಅದಕ್ಕೆ ಕೈಯಿಂದು ಹಸ್ತ ಹಾಕಿಸ್ಬಿಟ್ಟು ಅರಿಶಿಣದ್ದು ಅದ್ರ ಮೇಲೆ ಕೂರಿಸ್ತೀವಿ. ಬಟ್ ಅದು ನೆನ್ನೆ ಮಾಡಿದ್ದಾರೆ ಫಸ್ಟ್ ಡೇನೇ. 5 ಇಲ್ಲ 9 5 ನಲುಗು ಇಲ್ಲ 9 ನಲುಗು ಅಂದ್ಬಿಟ್ಟು ಹಾಕ್ತೀವಿ. ಸೊ ಬಟ್ ನಾಳೆ ಎಲ್ಲ ಅವರು ಫ್ಯಾಮಿಲಿಯವರೆಲ್ಲರೂ ಬರ್ತಾರೆ, ನಾಳೆ ಹಾಕ್ತಾರೆ. ಲೆಕ್ಕ ಇರುತ್ತೆ ಫಂಕ್ಷನ್ ಅಷ್ಟೊತ್ತಿಗೆ ಇಷ್ಟು ಮಾಡಬೇಕು ಈ ಥರ ಅಂದ್ಬಿಟ್ಟು. ನಾವು ಹೋಗಿದ್ವಲ್ಲ ಎಲ್ಲ ತೊಗೊಂಡು, ಹಾಗೆ ನಾನು ರೆಡಿ ಮಾಡಿದ್ನಲ್ಲ ತುಂಬಾ ಮುದ್ದಾಗಿ ಕ್ಯೂಟಾಗಿದ್ದಾಳೆ ಅಂದ್ಬಿಟ್ಟು ನಾವು ತೊಗೊಂಡೋಗಿರೋದನ್ನ ಕೈಗೆ ಕೊಡಬೇಕಲ್ವಾ ಅಂದ್ಬಿಟ್ಟು ಸುಮ್ಮನೆ ಕೂರಿಸಿ ಕೈ ಕೊಡ್ತಾ ಇರೋದು. ಬಟ್ ಇದು ಲೆಕ್ಕಕ್ಕಿಲ್ಲ. ಈ ಥರ ನಮ್ಮ ಮನೆಯಲ್ಲಿ ಪ್ರೊಸೀಜರು. ಮುಂಚೆ ಎಲ್ಲ ಇನ್ನೂ ಸ್ಟ್ರಿಕ್ಟಾಗಿ ಅಂದರೆ ಏನಂದರೆ ಯಾರು ಮುಟ್ಟದೆ ಒಂದು ಮೂಲೆಯಲ್ಲಿ ಕೂರಿಸ್ಬಿಟ್ಟು ಇದನ್ನೆಲ್ಲ ಹಾಗೇ ಮಾಡ್ತಿದ್ರು. ಬಟ್ ಈಗ ಚಿಕ್ಕ ಮಗು ಅಲ್ವಾ, ಅವು ಆಟ ಆಡೋ ವಯಸ್ಸಲ್ಲಿ ಕಟ್ಟಾಕಿ ಕೂರಿಸೋದಂದರೆ ಕಷ್ಟ. ಹಂಗಾಗ್ಬಿಟ್ಟು ನಮ್ಮ ತಂಗಿಯವ್ರ ಅತ್ತೆ ಬೈತಾರೆ ಆ ಥರ ಎಲ್ಲ ಮಾಡಿದ್ರೆ. ದೊಡ್ಡವರು ಅವ್ರ ಅತ್ತೆ ತುಂಬಾ ನಮಗೆ ಅಡ್ಜಸ್ಟ್ ಆಗ್ತಾರೆ. ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತಿಲ್ಲ. ಅವಳನ್ನೂ ಕೂಡ ಮನೆಯಲ್ಲಿ ಅವ್ರ ಮನೆಯಲ್ಲೂ ಅವಳೊಬ್ಳೇ ಹೆಣ್ಮಗಳು, ಹಂಗಾಗ್ಬಿಟ್ಟು ಮುದ್ದಾಗಿ ಸಾಕ್ಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟು ಅವಳನ್ನೇನು ಸ್ಟ್ರಿಕ್ಟಾಗೆಲ್ಲ ಏನಿಲ್ಲ. ಸೊ ಹಂಗಾಗ್ಬಿಟ್ಟು ನಾವೆಲ್ಲ ತೊಗೊಂಡೋಗಿರೋದನ್ನ ಅರಿಶಿನ ಕುಂಕುಮ ಇಟ್ಬಿಟ್ಟು ಕೈ ಕೊಡಬೇಕು. ನೋಡಿ ಇವಳು ಬಂದು ಲತನ ಮಗಳು, ನೆಕ್ಸ್ಟು ಇವಳಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರ ಮನೆಯಲ್ಲೂ ಅವಳೊಬ್ಳೇ ಮುದ್ದಾಗಿ ಸಾಕ್ಬಿಟ್ಟಿದ್ದಾರೆ. ನಮ್ಮ ಮನೆಗೆಲ್ಲ ನಮ್ಮ ಅಮ್ಮವರೆಲ್ಲ ನಮ್ಮನ್ನು ಸಾಕೋವಾಗ ಗೊತ್ತಿಲ್ಲ, ತುಂಬಾ ಮುದ್ದಾಗಿ ಸಾಕಿದ್ರು. ಆದ್ರೂ ಏನಾದರೂ ತುಂಬ ಹೆಣ್ಮಕ್ಳು ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಹೆಣ್ಮಕ್ಳು ಅಂದ್ಬಿಟ್ಟು ತುಂಬ ಜನ, ಯಾಕಂದರೆ ನಮ್ಮ ಆಂಟಿಗೆ 5 ಜನ ಹೆಣ್ಮಕ್ಳು, ನಮ್ಮ ದೊಡ್ಡಮ್ಮನಿಗೊಬ್ಬರು, ನಮ್ಮ ಅಕ್ಕ, ಹಾಗೆ ನಾನು, ನಮ್ಮ ಅಮ್ಮಗೆ ಮನೆಯೆಲ್ಲ 7 ಜನ ಹೆಣ್ಮಕ್ಳಿದ್ವಲ್ಲ. ಚಿಕ್ಕ ಮಕ್ಕಳಿದ್ದಾಗ ಅಂತಿದ್ರು, ತುಂಬ ಜನ ಅಂದಿದ್ದಾರೆ ಬಿಡಿ, ನಿಮ್ಮ ಮನೆ ಫುಲ್ಲು ಹೆಣ್ಮಕ್ಳೇ ಅಂದ್ಬಿಟ್ಟು. ಹಂಗಾಗಿ ಅದೆಲ್ಲೋ ನಮ್ಮ ಅಮ್ಮವರೆಲ್ಲ ಮನಸ್ಸಲ್ಲಿ ಒಂದು ಸತಿ ನೋವು ಪಟ್ಟಿರ್ಬೋದು. ಅದಕ್ಕೆ ನಮಗೆಲ್ಲ ಗಂಡು ಮಕ್ಕಳೇ ಜಾಸ್ತಿ. ಈಗ ಫೀಲ್ ಪಡ್ತಾಯಿದ್ವಿ ನಾವುಗಳು, ನಮಗೂ ಒಂದು ಹೆಣ್ಮಗು ಇದ್ದಿದ್ರೆ ಚೆನ್ನಾಗಿತ್ತಲ್ವ ಅಂತ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ತಂಗಿ ಮಕ್ಕಳೇ ನಮ್ಮ ಮಕ್ಕಳು, ಅವರು ನಮ್ಮ ಹೆಣ್ಮಕ್ಳೇ. ಯಾಕಂದರೆ ನಾವು ಇರೋದೇ ಹಾಗೆ. ಅವರೂ ಅಷ್ಟೇ ನಮ್ಮನ್ನೆಲ್ಲನೂ ಹಂಗೆ ಪ್ರೀತಿ ಮಾಡ್ತಾರೆ. ಯಾಕಂದರೆ ನಾವು ಬೆಳೆಸೋ ರೀತಿಯಲ್ಲೇ ನಮ್ಮ ತಂಗಿದಿರೋ ಅಷ್ಟು, ನಮ್ಮ ಲತಾ ಆಗಿರ್ಬೋದು, ನಮ್ಮ ಶ್ವೇತಾ ಆಗಿರ್ಬೋದು, ಕಾಲ್ ಆವಾಗವಾಗ ಫೋನ್ ಮಾಡ್ತಾರೆ, ಮಕ್ಕಳ ಕೈಯಲ್ಲೇ ಫೋನ್ ಮಾಡಿ ಮಾತಾಡಿಸ್ತಾರೆ. ಅದೇ ಪ್ರೀತಿನ ಅವ್ರಿಗೂ ಕೂಡ ಬೆಳೆಸಿದ್ದಾರೆ. ಹಂಗಾಗ್ಬಿಟ್ಟು ಬೇರೆಯವರು ಅನ್ನೋ ರೀತಿಯಲ್ಲಿ ನಡವಳಿಕೆಗಳಿಲ್ಲ ನಮಗೆ. ನಮ್ಮ ಮಕ್ಕಳ ಥರನೇ ಅವ್ರಿಗೂ ಅಷ್ಟೇ, ಅವರಮ್ಮ ಹೇಗೋ ನಾವುಗಳೂ ಹಾಗೇ. ಸೊ ಎಲ್ಲೋ ಒಂದು ಕಡೆ ಇವರಿಬ್ಬರನ್ನ ನೋಡ್ತಾಯಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಈ ಲಂಗಾವಣಿಯಲ್ಲಿ ನನ್ನನ್ನು ನಾನು ನೋಡ್ತಿದ್ದೀನೇನೋ ಅನ್ನೋ ಫೀಲ್ ಬರ್ತಿದೆ. ಯಾಕಂದರೆ ನಮಗೆ ಹಾಗೆಲ್ಲ ನೆನಪಿರಲಿಲ್ಲ. ಚಿಕ್ಕ ಮಕ್ಕಳಲ್ಲಿ ನಾವು ಹೇಗಿದ್ವಿ ಅಂತ ನಮಗೇ ನೆನಪಿಲ್ಲ. ತೀಟೆ ಮಾಡಿರೋದು, ಕಿತ್ತಾಡಿರೋದೊಂದು ನೆನಪಿದೆ ಅಷ್ಟೇ, ಆಟ ಆಡಿರೋದು. ಈ ಥರದ್ದೆಲ್ಲ ನಮಗೆ ನೆನಪೇ ಇಲ್ಲ. ಆಲ್ಬಮ್ಸಲ್ಲಿ ನೋಡಿದ್ರೆ ನಮಗೆ ನಗು ಬರುತ್ತೆ, ನಾವು ಈಗಿದ್ವಾ ಅಂದ್ಬಿಟ್ಟು. ಆ ಥರ ಕಾಣಬಾರ್ದು ನಮ್ಮ ಮಕ್ಕಳು, ಇನ್ನೂ ಮುದ್ದಾಗಿ ಕ್ಯೂಟಾಗಿರಬೇಕು ಅಂತ ನಾವು ಅವ್ರನ್ನ ತುಂಬಾ ಟ್ರೈ ಮಾಡ್ತೀವಿ. ಸೊ ಫೈನಲ್ ಆಗಿ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಸ್ವೀಟ್ನ ತಿನ್ನಿಸಿ ನಾವು ತೊಗೊಂಡೋಗಿರೋದು ಇಟ್ಬಿಟ್ಟು ಫೈನಲ್ ಆಗಿ ಎಲ್ಲನೂ ಕೂಡ ಆಯಿತು. ಈಗ ನಮ್ಮ ತಂಗಿ ಹೇಳ್ತಾ ಇದ್ದಾಳೆ, ಎಲ್ಲ ಆಯ್ತಲ್ವ ಅರಿಶಿನ ಕುಂಕುಮ ಇಟ್ಟಿದ್ದೆಲ್ಲನೂ ಕೂಡ, ಹಾಗೆ ಆರತಿ ಮಾಡಿಬಿಡಿ ನಿನ್ನ ಕೈಯಿಂದನೇ ಅಂದ್ಬಿಟ್ಟು. ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಎಲ್ಲನೂ ಅದೇ ಹೇಳ್ತಾ ಇದ್ದಾರೆ, ನಿನಗೀಗ ಸಮಾಧಾನ ಆಯ್ತಮ್ಮ, ನೋಡಿ ಅವಳನ್ನ ರೆಡಿ ಮಾಡಿ ಕೂರಿಸಿದ್ದಕ್ಕೆ ನಿನಗೆ ಸಮಾಧಾನ ಆಯಿತಾ ಅಂದ್ಬಿಟ್ಟು. ಸೊ ಇವತ್ತಿನ ಡೇ ಸ್ಪೆಷಲಾಗಿ ನನಗೋಸ್ಕರನೇ ಕ್ರಿಯೇಟ್ ಮಾಡಿದ್ದು. ನಮ್ಮ ತಂಗಿಗೂ ಗೊತ್ತು ನನಗೆ ಎಷ್ಟಿಷ್ಟ ಅಂದ್ಬಿಟ್ಟು. ಸೊ ಫೈನಲಿ ಅವ್ರ ದೊಡ್ಡಮ್ಮ ಒಬ್ಬರು ಬಂದರು. ಅವರೆಲ್ಲ ಜಾಯಿಂಟ್ ಫ್ಯಾಮ್ಲಿ, ಇಲ್ಲೇ ಒಂದೇ ಬಿಲ್ಡಿಂಗಲ್ಲೇ ಎಲ್ಲರೂ ಜೊತೆಯಲ್ಲಿರೋದು. ಫೈನಲ್ ಆಗಿ ಈಗ ಆರತಿ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಮನೆಯಲ್ಲಿ ಯಾವುದೇ ಥರ ನನಗೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ. ಹಾಗೆ ಇದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು ಅನ್ನೋ ರೀತಿ ನನ್ನನ್ನು ನಡ್ಕೊಳ್ಳೋದೇ ಇಲ್ಲ. ನಿಮಗೆ ನೋಡ್ತಾ ಇದ್ರೆ ನನ್ನ ವ್ಲಾಗ್ಸ್ ಎಲ್ಲ ಗೊತ್ತಾಗ್ಬೋದು. ನಂತರ ಫ್ಯಾಮಿಲಿ ಎಲ್ಲರಿಗೂ ನನ್ನ ಥರ ನೊಂದಿರೋ ಹೆಣ್ಮಕ್ಳಿಗೆ ನನ್ನ ಥರ ಫ್ಯಾಮಿಲಿ ಸಿಗಬೇಕು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನನ್ನನ್ನು ಏನರಲ್ಲೂ ಕಡಿಮೆ ಮಾಡಿ ನೋಡ್ಕೊಂಡಿಲ್ಲ, ಇನ್ನೂ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನನಗಿಂತ ಅವರೇ ಫಸ್ಟು ನನಗೆ ಆ ಫೀಲ್ ಬರಬಾರ್ದು ಅಂದ್ಬಿಟ್ಟು. ನೋಡಿ, ನಮ್ಮ ತಂಗಿ ಮನೆಯಲ್ಲೂ ಅಷ್ಟೇ, ಅವ್ರ ಅತ್ತೆನೂ ಅಷ್ಟೇ ಫಸ್ಟ್ ಎಲ್ಲ ನನಗೇ ಹೇಳ್ತಿದ್ರು,
ನನಗೇ ಫಸ್ಟ್ ಪ್ರಿಪ್ರೇರ್ ನನಗೆ ಕೊಡ್ತಿದ್ರು. ಸೊ ಆವಾಗ ಎಲ್ಲೋ ಒಂದು ಕಡೆ ತುಂಬಾ ಖುಷಿ ಆಗುತ್ತೆ. ಏನಂದರೆ ನನ್ನ ಯಜಮಾನರು ಎಲ್ಲರಿಗೂ ಪ್ರೀತಿಯಾದಂಥ ಅಳಿಯ. ಎಲ್ಲೋ ನಮ್ಮ ಒಟ್ಟಿಗೆ ಕಾಣ್ತಿಲ್ಲ ಅಷ್ಟೇ, ಬಟ್ ಅವ್ರು ಇದ್ದಾರೆ. ಆ ಫೀಲ್ನ ನನಗೆ ಅವರು ಇದ್ದಾರೆ ಅನ್ನೋ ಫೀಲ್ನ ನನ್ನ ಫ್ಯಾಮಿಲಿ ಕೊಡ್ತಾಯಿದೆ. ನನ್ನ ಆಂಟಿ ಆಗಿರ್ಬೋದು, ನಮ್ಮ ದೊಡ್ಡಮ್ಮ, ನಮ್ಮ ಸಿಸ್ಟರ್ಸ್ ಫ್ಯಾಮಿಲಿಗಳವ್ರ ಅವ್ರ ಕಡೆ ಫ್ಯಾಮಿಲಿ ಆಗಿರ್ಬೋದು. ಸೊ ಇದರಲ್ಲಿ ನನ್ನಷ್ಟು ಲಕ್ಕಿ ಯಾರೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಫೈನಲಿ ಎಲ್ಲನೂ ಕೂಡ ಆಯಿತು, ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಈಗ ನಮ್ಮ ತಂಗಿ ಕೂತ್ಕೊಳ್ಳಿ ಕಾಫಿ ಕುಡ್ಕೊಂಡು ಹೋಗಿರಂತೆ ಅಂದ್ಬಿಟ್ಟು, ಯಾಕಂದರೆ ಊಟ ಮಾಡಿ ಅಂತ ಇದ್ದಾರೆ. ನಾವು ಬರ್ತಾ ಊಟ ಮಾಡ್ಕೊಂಡು ಬಂದಿದ್ವಿ, ಸಂಜೆ ಎಲ್ಲ ಊಟ ಮಾಡೋಕ್ಕಾಗೋದಿಲ್ಲ, ಹಂಗಾಗ್ಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಈಗ ಕಾಫಿ ಇಟ್ಟಿದ್ದಾಳೆ. ಸೊ ಫೈನಲಿ ಕಾಫಿ ಕುಡ್ಕೊಂಡು ಹೋಗಿರಂತೆ, ಕೂತ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ಅರಿಶಿನ ಕುಂಕುಮ ಕೊಡ್ತೀನಿ ಕೂತ್ಕೊಳ್ಳಿ ಅಂತ ಇದ್ದಾಳೆ. ಫೈನಲಿ ಕಾಫಿ ಕುಡಿಯೋಣ ಬನ್ನಿ ಈಗ. ಏನು ಅನಿಸ್ತಾ ಇತ್ತು ಮೇಡಮ್? ತುಂಬ ಖುಷಿ ಆಗ್ತಾ ಇದೆ. ಮಗಳ ಫಂಕ್ಷನ್. ಹೌದು, ನಾವು 7 ಜನ ಅಕ್ಕ ತಂಗಿದಿರಿಗೆ, 2 ಹೆಣ್ಮಕ್ಳು, ಒಬ್ಳು 7 ಮಕ್ಕಳು, ಲತನ್ ಮಗಳೊಬ್ಳು, ಶ್ವೇತನ್ ಮಗಳೊಬ್ಳು. ನಮ್ಮ ಮನೆ ಹೆಣ್ಮಕ್ಳಿಗೆಲ್ಲ ಅವಳೇ ದೊಡ್ಡವಳು. ಸೊ ಬಟ್ ಚಿಕ್ಕ ವಯಸ್ಸಿಗೆ ಆದ್ಲ ಅಂತ ಒಂದು ಕಡೆ ಫೀಲ್ ಆಗ್ತಿದೆ. ಬಟ್ ಆದರೂ ತುಂಬಾ ಖುಷಿ ಕೊಡ್ತಾ ಇದೆ ನಮಗೆ, ಎಕ್ಸ್ಟ್ರೀಮ್ಲಿ ಖುಷಿ. ಅದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಿಲ್ಲದೆ ಇವತ್ತು ನಮ್ಮ ಖುಷಿ ಏನಂತ ತೋರಿಸಿದ್ವಿ. ಅವಳು ನೈಟ್ 10 o'clock ಆಗಿರೋದು, ಬಟ್ ನಮ್ಮ ಕೈಯಲ್ಲಿ ಇರೋಕ್ಕಾಗಿಲ್ಲ. ಇಷ್ಟು ಬೆಳಗ್ಗೆನೇ ಬೇಗ ಎಲ್ಲ ಎದ್ದು ಬಂದ್ವಿ. ಹೌದು, ಸೊ ಫುಲ್ ಖುಷಿಯಲ್ಲಿದ್ದೀವಿ. ನೆಕ್ಸ್ಟ್ ಅವಳ ಫಂಕ್ಷನ್ ವ್ಲಾಗ್ ಎಲ್ಲನೂ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನಮ್ಮೆಲ್ಲ ಖುಷಿ ಹೇಗಿರುತ್ತೆ ಅಂದ್ಬಿಟ್ಟು ಮಿಸ್ ಮಾಡಿದೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಅದನ್ನೆಲ್ಲ ಫೀಲ್ ಮಾಡೋಕ್ಕಾಗಿಲ್ಲ. ನಾವು ಇವಾಗ ನಮ್ಮ ಮಕ್ಕಳಲ್ಲಿ ಅದನ್ನು ಫೀಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಕೂಡ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ, ಈ ವ್ಲಾಗ್ನ ಕೂಡ ಇವತ್ತು ಇಲ್ಲಿನೇ ಹೆಣ್ಣು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ಖುಷಿಪಟ್ಟು ನೋಡಿದರೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಸೊ ಈ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಯಾಕಪ್ಪ ಅಂದರೆ ನಮ್ಮ ತಂಗಿ ಮತ್ತೆ ಒಳಗೆ ಕರೆದು ಅರಿಶಿನ ಕುಂಕುಮನ, ಅವ್ರ ಅತ್ತೆ ಅರಿಶಿನ ಕುಂಕುಮ ಕೊಡಮ್ಮ ಅಂತ ಇದ್ದಾರೆ. ಸೊ ಮತ್ತೆ ಬಂದು ಒಳಗಡೆ ಕೂತ್ಕೊಂಡು ಅರಿಶಿನ ಕುಂಕುಮನ ಕೊಟ್ಟರು. ಯಾಕಂದರೆ ಅವ್ರ ಅತ್ತೆ ನಮಗೋಸ್ಕರ ಅಂದ್ಬಿಟ್ಟು ಮಲ್ಲಿಗೆ ಹೂವನ್ನ ಎಷ್ಟು ಫ್ರೆಶ್ಶಾಗಿ ಮಲ್ಲಿಗೆ ಹೂವು ಕಟ್ಟಿ ಕೊಡ್ತಾಯಿದ್ದಾರೆ. ಯಾಕಂದರೆ ಮನೆಯಲ್ಲಿ ಮೊಮ್ಮಗಳು ಈ ಥರ ಆಗಿದ್ದಾಳೆ ಅಂದರೆ ಬರೋರು ಹೋಗೋರು ಜಾಸ್ತಿ ಜನ ಇರ್ತಾರೆ. ಹಾಗೆ ಮಗುಗೂ ಮುಡ್ಸೋಕ್ಕೆಲ್ಲ ಹೂ ಬೇಕು ಅಂದ್ಬಿಟ್ಟು ತಂದು ಕಟ್ತಾಯಿದ್ರು. ಹಾಗೆ ನಮಗೆಲ್ಲನೂ ಫ್ರೆಶ್ಶಾಗಿ ಹೂವನ್ನ ಕೊಟ್ಟರು. ಹಾಗೆ ನಾವು ಬರೋವಾಗೂ ಕೂಡ ಆಂಟಿ ನಮ್ಮ ಶ್ವೇತಾ ಅವ್ರ ಅತ್ತೆ ನಾಳೆ ನೀನು ಮುಡ್ಕೊಬೇಕು ಅಂದ್ಬಿಟ್ಟು ಇಷ್ಟುದ್ದ ಮಲ್ಲಿಗೆ ಹೂವನ್ನ ಕೊಟ್ಟರು. ಸೊ ಹೀಗೆ ನಮ್ಮ ಫ್ಯಾಮಿಲಿ ಅಂದರೆ ನಾನು ಹೇಳಿದ್ನಲ್ಲ ಸ್ಪೆಷಲೇನೆ. ಫೈನಲಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಈಗ ರಿಟರ್ನ್ ಹೊರಡಬೇಕು. ಹೇಗೆಲ್ಲ ಇರುತ್ತೆ ನೆಕ್ಸ್ಟ್ ವ್ಲಾಗ್ಸ್ ಅಂದ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೂ ಡಿಸ್ಕಷನ್ ಮಾಡಿಲ್ಲ ಅವ್ರ ಮನೇಲಿ, ಎಷ್ಟು ದಿವಸಕ್ಕೆ ಮಾಡ್ತಾರೆ ಫಂಕ್ಷನ್ ಅಂತ ಫಿಕ್ಸ್ ಆಗಿಲ್ಲ. ಬಟ್ ನಮ್ಮ ತಂಗಿ ಹೇಳ್ತಾ ಇದ್ದಾಳೆ ಎಲ್ಲರೂ ಕೂಡ ರೆಡಿಯಾಗಿರಿ, ಫಂಕ್ಷನ್ನು 11 ದಿವಸಕ್ಕೆ ಇಲ್ಲ 16 ದಿವಸಕ್ಕೆ ಮಾಡ್ತೀವಿ ನೋಡಿ. ಈಗ ತಾಂಬೂಲ ಜೊತೆಗೆ ಎಳ್ಳಿನ ಉಂಡೆ ಬಟ್ ಅಕ್ಕಿ ಉಂಡೆ ಎರಡೂ ಕೂಡ ಈ ಥರ ತಂಬಿಟ್ಟು ಥರ ಮಾಡಿ ಅವಳಿಗೆ ಇಟ್ಬಿಟ್ಟು ಅರಿಶಿನ ಕುಂಕುಮಕ್ಕೆ ಕೂರಿಸ್ತೀವಲ್ಲ, ಆಗ ಅರಿಶಿನ ಕುಂಕುಮ ಕೊಡ್ತಾರೆ. ಅದ್ರ ಜೊತೆ ನಮಗೆ ಕೊಡ್ತಾರೆ. ಇದನ್ನು ತಿನ್ನೋಕ್ಕೆ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಮ್ಮವ್ರ ಜೊತೆ ಈ ಥರ ಆದಾಗ ಅವ್ರ ಜೊತೆಗೆ ಹೋಗ್ತಾಯಿದ್ವಿ, ಅದನ್ನು ಕೂಡ ನಮಗೆ ಕೊಡ್ತಾರೆ ಅಂದ್ಬಿಟ್ಟು. ಸೊ ಅದಕ್ಕೆ ನನ್ನ ತಂಗಿಗೆ ಹೇಳ್ತಾ ಇದ್ದೀನಿ, ತುಂಬ ದಿವಸಗಳಾಗಿತ್ತು ಈ ಥರ ಅದಕ್ಕೆ ಹೋಗಿ ಕೂತ್ಕೊಂಡು ಆ ಥರ ಸ್ವೀಟ್ನ ಇಸ್ಕೊಂಡು ಅಂದ್ಬಿಟ್ಟು ಹ್ಯಾಪಿ ಆಯಿತು. ನೋಡಿ ನನ್ನ ಮಗ ಎಷ್ಟು ಝೂಮ್ ಮಾಡಿ ತೆಗ್ದಿದ್ದಾನೆ ಅವ್ರ ತಂಗಿದೀರನ್ನ. ಇವಳು ಚಿಕ್ಕವಳು, ಇವಳು ದೊಡ್ಡವಳು. ತುಂಬಾ ಕ್ಯೂಟಾಗೆ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಸೊ ಯಾರ ದೃಷ್ಟಿನೂ ಅವಳಿಗೆ ಬೀಳಬಾರ್ದು ಅಂತ ಅಂದ್ಕೊಳ್ತೀನಿ. ಹೆಣ್ಮಕ್ಳು ಎಷ್ಟು ಬೇಗ ಬದಲಾವಣೆ ಆಗ್ಬಿಡ್ತಾರೆ ಅಂದರೆ, ಚಿಕ್ಕ ಮಕ್ಕಳಾದ್ರೂ
ಈ ಥರ ಎಲ್ಲ ಆದಂಗೆ ಬದಲಾವಣೆ ಆಗ್ಬಿಡ್ತಾರೆ ಅನ್ನೋದಕ್ಕೆ ಅವಳ ಫೇಸೇನೆ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗೆ ಕಾಣ್ತಿದ್ದಾಳೆ. ಸೊ ಫೈನಲಿ ಈಗ ಹೊರಡ್ತಾ ಇದ್ದೀವಿ, ಹೊರಡೋಣ ಬನ್ನಿ. ಸೊ ಫಂಕ್ಷನ್ ವ್ಲಾಗ್ ಎಲ್ಲ ಖಂಡಿತ ಮಿಸ್ ಮಾಡಿದೆ, ನೆಕ್ಸ್ಟ್ ಬರುತ್ತೆ ನೋಡಿ ಅಂತ. ಫೈನಲಿ ಮತ್ತೆ ಈಗ ಹೊರಟು ನಮ್ಮ ತಂಗಿ ಮನೆಯಿಂದ ಮೆಟ್ರೋಗೆ ಬಂದ್ವಿ. ತುಂಬಾ ಪಕ್ಕದಲ್ಲೇ ಇದೆ ಅವ್ರ ಮನೆ, ಪಕ್ಕ ಒಂದು 10 ಹೆಜ್ಜೆ ಹಾಕಿದ್ರೆ ಮೆಟ್ರೋ ಸ್ಟೇಷನು. ಹಂಗಾಗ್ಬಿಟ್ಟು ಅವ್ರ ಮನೆಗೆ ಹೋಗೋಕ್ಕೆ ತುಂಬಾ ಖುಷಿ ಆಗುತ್ತೆ. ಬಸ್ಸಲ್ಲಿ ಓಡಾಡೋ ರಿಸ್ಕ್ ಇರೋದಿಲ್ಲ. ಆರಾಮಾಗಿ ಮೆಟ್ರೋಗೆ ಬಂದು ಮತ್ತೆ ರಿಟರ್ನ್ ಮೆಟ್ರೋಲ್ಲೇ ಬರೋಣ. ಸಂಜೆ ಮೇಲೆ ಬಸ್ಸಲ್ಲಿ ಅಂದರೆ ತುಂಬಾ ರಶ್ ಇರುತ್ತೆ, ವೀಕೆಂಡ್ಸ್ ಬೇರೆ ಅಂದ್ಬಿಟ್ಟು ಮತ್ತೆ ಮೆಟ್ರೋಗೆ ಬಂದಿದ್ದೀವಿ. ಸೊ ಫೈನಲಿ ಹೊರಡೋವಾಗ ಈಗ ಮತ್ತೆ ಒಂದು ಸತಿ ವ್ಲಾಗ್ನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ವ್ಲಾಗ್ ಅಲ್ಲೇ ಎಂಡ್ ಆಗಿದೆ ಅಂತ ಹೇಳಿದ್ನಲ್ಲ, ಖಂಡಿತ ಎಂಡ್ ಆಗಿಲ್ಲ. ಯಾಕಂದರೆ ಫೋಟೋಸ್ ಇದೆ ಅಲ್ವಾ, ನಾನು ಮರ್ತುಬಿಟ್ಟಿದ್ದೀನಿ. ಎಲ್ಲ ಫೋಟೋಸ್ ಆ್ಯಡ್ ಮಾಡಿರ್ತೀನಿ ಕೊನೆಯಲ್ಲಿ, ನೋಡಿಬಿಟ್ಟು ಎಲ್ಲ ಖುಷಿ ಪಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಮತ್ತೆ ವ್ಲಾಗಲ್ಲಿ ಸಿಗ್ತಾನೆ ಇರ್ತೀನಿ.